ಬೈ ಎಲೆಕ್ಷನ್ ದೃಷ್ಟಿಯಿಂದ ಬರ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಶಾಸಕರಿಲ್ಲ, ಶಾಸಕರು ಇದ್ದಿದ್ರೆ ನಾನು ಯಾಕೆ ಬರ್ತಿದ್ದೆ? ಚೇರ್ ಖಾಲಿ ಇದೆ, ಅದಕ್ಕೆ ಬಂದು ಕುಳಿತುಕೊಂಡಿದ್ದೀನಿ. ಚೇರಲ್ಲಿ ಕುಳಿತಿದ್ರೆ ಯಾರಾದ್ರೂ ಬರ್ತಾರಾ? ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ನೀಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ, ಬಿಜೆಪಿಯ ನಾಯಕರಿಗೆ. ಅಂದ್ರೆ ಈಗ ಬೈ ಎಲೆಕ್ಷನ್ ನಡಿಬೇಕಾಗಿದೆ, ಸೊ ಹಾಗಾಗಿ ಈಗ ಜನಸ್ಪಂದನ ಕಾರ್ಯಕ್ರಮ ನೆನಪಾಗಿದೆ ಅನ್ನುವಂತಹ ಆರೋಪ ಕೂಡ ಅವರ ವಿರುದ್ಧ ಕೇಳಿ ಬರ್ತಿತ್ತು. ಸೊ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿ. ಬೈ ಎಲೆಕ್ಷನ್ ಅನ್ಕೊಂತಾರೆ ಅನ್ಕೊಳ್ಳಿ, ಜನಕ್ಕೆ ಸ್ಪಂದನೆ ಮಾಡ್ಬೇಕಲ್ಲ. ಬೈ ಎಲೆಕ್ಷನ್ ಅನ್ಕೊಳ್ಳಿ, ಏನ್ ತಪ್ಪೇನಿದೆ? ಶಾಸಕರಿಲ್ಲ, ಶಾಸಕರಿದ್ರೆ ನಾನೇ ಬರ್ತಿದ್ದೆ. ಇಲ್ಲ ಜಿಲ್ಲೆಲೋ ತಾಲೂಕು ಲೆವೆಲ್ ಬಂದು ಜಿಲ್ಲಾ ಮಿನಿಸ್ಟರ್ ಮಾಡ್ಬಿಟ್ಟು ಹೋಗ್ತಿದ್ರು. ಮಾಡ್ಬೇಕಾಯ್ತು, ಯಾರು ಬೇಡ ಅಂತಾರೆ? ಈಗ ಚೇರ್ ಖಾಲಿ ಆದಕ್ಕೆ ಬಂದು ಕೂತಿದ್ದೆ ನಾನು. ಚೇರಲ್ಲಿ ಕೂತಿದ್ರೆ ಯಾರು ಬರ್ತಿದ್ರಾ? ಯಾರು ಬರ್ತಿದ್ರು? ನೋಡಪ್ಪ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ರಾಜಕಾರಣ ಇಲ್ಲಿ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ. ಅದು ಮುಖ್ಯ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ ಅಂತ ಹೇಳಿದ್ರು. ನೋಡ್ರಿ, ಸ್ಪೆಷಲ್ ಗ್ರಾಂಟ್ ಈಗಾಗಲೇ ನಿನ್ನೆ ಡಿಸಿಷನ್ ತಗೊಂಡಿದ್ದಾರೆ. ಯಾರ್ಯಾರಿಗೆ ಏನ್ ಕೊಡಬೇಕು ಅಂತ ಫಸ್ಟ್ ನಮ್ದು ನಾಳೆ ಎಲ್ಲ ಅರ್ಜಿಗಳೆಲ್ಲ ಮುಗಿಲಿ. ಈಗ ಬಹಳ ಜನ ಚರಂಡಿ, ಮನೆ, ಕಾಂಕ್ರೀಟ್ ರೋಡು, ಖಾತೆಗಳು ಇವೆಲ್ಲ ಕೊಟ್ಟಿದ್ದಾರೆ. ಕೆಲವು ಸಮುದಾಯ ಭವನಗಳು, ಈಗ ನೋಡಿ ಹೆಣ್ಮಗಳು ಸ್ಕೂಲ್ ವಿಚಾರ 125 ಜನ ಒಂದೇ ಇದರಲ್ಲಿ ಮಲಗಿಸ್ತಾ ಇದಾರಂತೆ. ಇಂಥವೆಲ್ಲ ಇದೆ. ಮಿನಿಮಮ್ ಅದೆಷ್ಟು ಬೇಕೋ ಸ್ಪೆಷಲ್ ಗ್ರಾಂಟು ತಂದು ಹಾಕ್ತಿವಿ. ಈಗ ಸದ್ಯಕ್ಕೆ 3 ಎಲೆಕ್ಷನ್ಗೂ ಬಂತು. ಯಾರೇ ಅಭ್ಯರ್ಥಿ ಇರಲಿ ನನಗೆ ಓಟ್ ಹಾಕೋದವ್ರು. ನನಗೆ ಓಟ್ ಹಾಕಿ ಸುಮ್ಮನೆ ಅದೆಲ್ಲ ನಾಮಿನಿ ಅಷ್ಟೇ. ನನಗೆ ಓಟ್ ಕೇಳ್ತಾರೆ, ನನಗೆ ಓಟ್ ಕೇಳ್ತಾರೆ. ಈ ಅಚ್ಚರಿ ಅಭ್ಯರ್ಥಿ ಅನ್ನೋದೇ ಒಂದಷ್ಟು ಚರ್ಚೆ ಆಗ್ತಾ ಇದೆಯಲ್ಲ ಸರ್? ನಾನು ಹೇಳಿದ್ರೆ ಏನ್ ಬೇಕೋ ಚರ್ಚೆ ಮಾಡ್ಲಿ, ಮಾಡೋರು, ಖುಷಿ ಪಡೋರು, ಮಾತಾಡೋರು. ನಾವು ಮಾಡ್ತಾ ಇರೋ ಈ ಕೆಲಸದಿಂದ ಕೊನೆ ಪಕ್ಷ ಜನರಿಗೆ ಒಂದು ಬರ್ಬೇಕಲ್ಲ ಸರ್? ಇವರೇ ನಾವು ಇದ್ದೀನಿ ಅಂತ ಹೇಳ್ತಾ ಇದೀನಲ್ರಿ ಅವ್ರಿಗೆ. ರೈಟ್, ಬೈ ಎಲೆಕ್ಷನ್ ಇದೆ, ಸೊ ಹಾಗಾಗಿ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಮಾತುಗಳು, ಟೀಕೆಗಳು ಕೂಡ ವಿಪಕ್ಷ ನಾಯಕರು ಮಾಡ್ತಾ ಇದ್ರು. ಸ್ಪೆಷಲಿ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ದಿನ ಅಲ್ಲ, ಈಗ ಚನ್ನಪಟ್ಟಣ ನೆನಪಾಗಿದೆ ಅಂತ. ಸೊ ಅವರಿಗೆ ಕೌಂಟರ್ ಕೊಟ್ಟಂತೆ ಕಾಣ್ತಾ ಇದೆ ಡಿಕೆ ಶಿವಕುಮಾರ್. ಎಲೆಕ್ಷನ್ ಹತ್ರ ಬಂದಿದೆ, ಹೌದು ನಾನು ಬಂದಿದ್ದೀನಿ, ಚೇರ್ ಖಾಲಿ ಇದೆ, ನಾನು ಬಂದು ಕೂತ್ಕೊಂಡಿದ್ದೀನಿ ಅನ್ನೋ ಟಾಂಗ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.